ನಮಸ್ಕಾರ ವೀಕ್ಷಕರೇ, ಟಿವಿ24 ಕನ್ನಡ ನ್ಯೂಸ್ಗೆ ಸ್ವಾಗತ. ನಗರದ ಶ್ರೀ ಪ್ಯಾಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಶನಿವಾರ ಸಾಯಂಕಾಲ ದೇವಸ್ಥಾನಕ್ಕೆ ಬಂದ ಭಕ್ತಾದಿಗಳಿಗೆ ಹಿಂದೂಪರ ಸಂಘಟನೆಗಳಿಂದ ಮಂತ್ರಾಕ್ಷತೆ, ಆಮಂತ್ರಣ ಹಾಗೂ ಕರಪತ್ರಗಳನ್ನು ವಿತರಿಸಲಾಯಿತು. ವಿಶ್ವ ಹಿಂದೂ ಪರಿಷತ್ತಿನ ತಾಲೂಕು ಉಪಾಧ್ಯಕ್ಷ ಆನಂದ ಹೆಗಡೆ ಮಾತನಾಡಿ, ಅಯೋಧ್ಯೆಯಿಂದ ಬಂದಿರುವ ಮಂತ್ರಾಕ್ಷತೆ ಹಾಗೂ ಆಮಂತ್ರಣ ಪತ್ರಗಳ ವಿತರಣೆ ಕಾರ್ಯವನ್ನು ಶ್ರೀ ನಿಜಲಿಂಗಮ್ಮ ದೇವಸ್ಥಾನದಿಂದ ಆರಂಭಿಸಲಾಗಿದ್ದು 1 ರಿಂದ 6ನೇ ವಾರ್ಡ್ನಲ್ಲಿ ಹಿಂದೂ ಬಾಂಧವರಿಗೆ ವಿತರಣೆ ಮಾಡಲಾಯಿತೆಂದರು. ಶ್ರೀರಾಮ ಸೇವಕರಾದ ಎಚ್.ಎಸ್. ನಾಗರಾಜ್ ಮಾತನಾಡಿ, ಜನವರಿ 22ರಂದು ನಡೆಯುವ ಶ್ರೀ ಬಾಲ ರಾಮಲಲ್ಲಾನ ವಿಗ್ರಹ ಪ್ರತಿಷ್ಠಾಪನೆ ನಿಮಿತ್ತ ದೇಶದೆಲ್ಲೆಡೆ ಮಂದಿರ ನಿರ್ಮಾಣಕ್ಕೆ ದೇಣಿಗೆ ನೀಡಿದ ಎಲ್ಲರಿಗೂ ಆಮಂತ್ರಿಸಲಾಗುತ್ತಿದ್ದು, ಅಂದು ಪ್ರತಿಯೊಬ್ಬ ಹಿಂದೂ ಬಾಂಧವರು ತಮ್ಮ ಮನೆಯ ಮೇಲೆ ಕೇಸರಿ ಧ್ವಜಗಳನ್ನು ಹಾರಿಸಿ ದೇವಸ್ಥಾನಗಳಿಗೆ ವಿಶೇಷ ಪೂಜೆಗೆ ಆಹ್ವಾನಿಸಲಾಗಿದೆ ಎಂದರು. 1 ರಿಂದ 6ನೇ ವಾರ್ಡಿನವರೆಗೆ ನಮಗೆ ಅಯೋಧ್ಯೆಯಿಂದ ಬಂದಿರತಕ್ಕಂಥ ಮಂತ್ರಾಕ್ಷಿ ಕಾಳನ್ನು ಈಗಾಗಲೇ ಮನೆಗಳನ್ನು ತಲುಪಿಸಿದ್ದೀವಿ. ಇಲ್ಲಿಗೆ ಇವತ್ತಿಗೆ ಮುಗೀತು. 3 ದಿವಸ ಕಂಟಿನ್ಯೂ ಆಗಿ ನಾವು ಇದನ್ನು ಕಾರ್ಯಕ್ರಮವನ್ನು ಮುಗಿಸಿದ್ದೀವಿ. ಜೈ ಶ್ರೀರಾಮ್ ಅವರಿಗೆ ಜೈ ಶ್ರೀರಾಮ್ ಅಂತೇಳಿ ನಾವೆಲ್ಲ ಘೋಷಣೆ ಮುಖಾಂತರ ಮತ್ತೆ ಸಂತೋಷದ ಒಂದು ಘೋಷಣೆ ಕೂಗ್ತಾ ಇದೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇದೇ ವೇಳೆ ಸೇವಕರಾದ ಶ್ರೀ ನಿಜಲಿಂಗ ದೇವಸ್ಥಾನದ ಪೂಜಾರಿ ಶ್ರೀನಿವಾಸ್ ನರಸಿಂಹಲು, ಎನ್.ಕೆ. ರುದ್ರ, ರಾಘು ಇನ್ನಿತರರು ಉಪಸ್ಥಿತರಿದ್ದರು. ವರದಿಗಾರ ಹೊನ್ನೂರಪ್ಪ, ಟಿವಿ24 ಕನ್ನಡ ನ್ಯೂಸ್, ಸಿರುಗುಪ್ಪ. ತಾಜಾ ಸುದ್ದಿಗಾಗಿ ಟಿವಿ24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.